ಶಾಸಕಿ ರೂಪಕಲಾ ಶಶಿಧರ್ ಅವರು ಕೆಜಿಎಫ್ ತಾಲೂಕಿನ ಘಟ್ಟಮಾದಮಂಗಲ ಗ್ರಾಮ ಪಂಚಾಯಿತಿ ಕೆಂಪಾಪುರ ಗ್ರಾಮದಿಂದ ಗೊಲ್ಲಹಳ್ಳಿ ಆಂಧ್ರ ಗಡಿವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಈ ವೇಳೆ ಶಾಸಕಿ ರೂಪಕಲಾ ಶಶಿಧರ್ ಮಾತನಾಡಿ, ಸದರಿ ರಸ್ತೆಯು 2023-24ನೇ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಮಂಜೂರಾಗಿರುತ್ತದೆ. ಹಲವು ತಾಂತ್ರಿಕ ತೊಂದರೆಗಳಿಂದಾಗಿ ಕಾಮಗಾರಿ ಪ್ರಾರಂಭ ವಿಳಂಬವಾಗಿರುತ್ತದೆ ಎಂದು ತಿಳಿಸಿದ್ದಾರೆ. ಸದರಿ ರಸ್ತೆಯನ್ನು 60 ಲಕ್ಷ ಅಂದಾಜು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ओम श्री गुरुभ्यो नमो नमः एवं आगमार्तवशे न्यायं भाद्रः वासुस्तो शुभ सोमयासिताय स्थानवान्यादं देवनादं अहिमार्त्र पूर्वे दाध्यात्मं राजाधिराजाय प्रणसाहिणे नमः वयं वै श्रवणाय कुर्महे श्रीङ्कामाङ्कामकमस्सं कामेश्वरमहे श्रवणाकुभेराय श्रवणाय महाराजा वेदाः वेदं पुरुषं तमः सर्वानुपाचिन्तनीरः भुवनमङ्गलक्ष्मण प्रार्थनां सन्दर्शयामि. इंदिरा रमण गोविंद महर्षिपाधारविंद गोविंद सर्वमंगल पाधारविंद गोविंद सर्वलोक संचारी पाधारविंद गोविंद. ಕೆಜಿಎಫ್ ಇಂದ ದ್ರಾವಿಡಿಯನ್ ಯೂನಿವರ್ಸಿಟಿಗೆ ಹೋಗೋದಕ್ಕೆ 3 ಕೋಟಿಯಲ್ಲಿ ಅನುದಾನ ಆಗಿದೆ. 3 ಕೋಟಿ ಅನುದಾನ ಕೆಜಿಎಫ್ ಬಿಟ್ಟು ಗ್ರಾಮೀಣ ಘಟ್ಟಮಾದಮಂಗಲ ಪಂಚಾಯಿತಿಯಿಂದ ಚಿಕ್ಕಲ್ಲಹಳ್ಳಿ ದಾರಿ ಮಾರ್ಗವಾಗಿ ದೊಡ್ಡಗಲ್ಲಹಳ್ಳಿ ಮಾರ್ಗವಾಗಿ ದ್ರಾವಿಡಿಯನ್ ಯೂನಿವರ್ಸಿಟಿಗೆ ಹೋಗುತ್ತೆ. ಹೋಗ್ತಾ ಕಾಲೋಲಹಳ್ಳಿ ಮಾರ್ಗವಾಗಿ ಹೋಗುತ್ತೆ. ಇದು 2.8 ಕಿಲೋಮೀಟರ್ಸ್. ಬರೀ ಕೆಜಿಎಫ್ ಕ್ಷೇತ್ರಕ್ಕೆ ಅಲ್ಲ, ಸುತ್ತಮುತ್ತಲು ಯಾವುದು ಆಂಧ್ರ ಇರ್ಬೋದು, ಬೇರೆ ನಮ್ಗೆ ಕೆಜಿಎಫ್ಗೆ ಅಡ್ಜಸೆಂಟ್ ಆಗಿರುವಂತ ಯಾವುದೇ ಗಡಿ ಭಾಗದಲ್ಲಿರುವಂತ ಹಳ್ಳಿಗಳಿಗೆ 2-3 ಸ್ಟೇಟ್ಸ್ಗೆ ಇದು ಹತ್ರ ಆಗೋ ಕನೆಕ್ಟಿಂಗ್ ರೋಡ್ ಆಗುತ್ತೆ. ದ್ರಾವಿಡಿಯನ್ ಯೂನಿವರ್ಸಿಟಿಗೆ ತುಂಬಾ ಜನ ವಿದ್ಯಾರ್ಥಿಗಳು ಇಲ್ಲಿ ಎಜುಕೇಶನ್ ಕನ್ಸರ್ನ್ ಇಂದ ಬಂದು ಹೋಗ್ತಾ ಇರ್ತಾರೆ. 25 ವರ್ಷಗಳ ಬೇಡಿಕೆ ಆಗಿತ್ತು. ಇದು ಒಂದು ಕನೆಕ್ಟಿವಿಟಿ ಹೇಳ್ತಾನೆ ಇದ್ರು ಬಹಳ ವರ್ಷಗಳಿಂದನೂ ಕೂಡ. ನನ್ ಗಮನಕ್ಕೆ ಬಂದಂಗೆ ನನಗೊಂದು 5-6 ವರ್ಷದಿಂದ ಒತ್ತಡ ಆಗ್ತಾ ಇದ್ರು ನಮ್ಮ ಮುಖಂಡರು, ಈ ಭಾಗದ ಮುಖಂಡರು ಕೂಡ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಮತ್ತೆ ಈ ಭಾಗ ಇದು ಗಡಿ, ನಮ್ಗೆ ಆಂಧ್ರಾಗೆ ಗಡಿ, ಮತ್ತೆ ದ್ರಾವಿಡ್ ಯೂನಿವರ್ಸಿಟಿಗೂ ಇದು ಗಡಿ ಭಾಗದಲ್ಲಿರುವಂತ. ಮತ್ತೆ ನಾವು ಎಜುಕೇಶನ್ಗೆ ಜಾಸ್ತಿ ಒತ್ತು ಕೊಡ್ಬೇಕು ಅಂದಾಗ, ಕನೆಕ್ಟಿವಿಟೀಸ್ ಚೆನ್ನಾಗಿ ಮಾಡಿದಾಗ ಮಾತ್ರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಸೊ ಇದು ರಸ್ತೆ ಬಹಳ ಹದಗೆಟ್ಟಿತ್ತು ಕೂಡ. ಬಹಳ ವರ್ಷಗಳಿಂದಾನು ಇದಕ್ಕೆ ಯಾವುದೇ ಒಂದು ರಸ್ತೆ ಸೌಕರ್ಯ ಮಾಡಿಲ್ಲದೆ ಇರೋದ್ರಿಂದ ಇದು ಯೂನಿವರ್ಸಿಟಿಗೆ ನಾವು ಕನೆಕ್ಟಿಂಗ್ ರೋಡ್ ಕೊಟ್ಟಿದ್ದೀವಿ. ಕನೆಕ್ಟಿಂಗ್ ರೋಡ್ ಕೆಜಿಎಫ್ ಇಂದಾನು ಮತ್ತೆ ಬೇರೆ ಬೇರೆ ಕಡೆಯಿಂದ ಬರುವಂತವ್ರಿಗೂ ಕೂಡ ಸ್ಟೂಡೆಂಟ್ಸ್ಗೆ ಇದರ ಅವಶ್ಯಕತೆ ಇತ್ತು. ಒಂದು 20 ವರ್ಷದ ಬೇಡಿಕೆ ಅಂತ ಹೇಳ್ತಾ ಇದ್ರೆ, ಇತ್ತೀಚಿನ ದಿನಗಳಲ್ಲಿ ನನ್ನ ಗಮನಕ್ಕೆ ಬಂದಾಗಿಂದಾನು ಕೂಡ ಎಷ್ಟೋ ವರ್ಷಗಳ ಅವ್ರ ಬೇಡಿಕೆ ಆಗಿತ್ತು. ಅದನ್ನ ಈಡೇರಿಸುವಂತದ್ರಲ್ಲಿ 3 ಕೋಟಿ ಅನುದಾನದಲ್ಲಿ ಈ ರೋಡ್ ಅನ್ನು ಮಾಡಿದ್ರು. ಯಾವ ಫಂಡ್ ಅಲ್ಲಿ ಅನುದಾನ? PWD ಡಿಪಾರ್ಟ್ಮೆಂಟ್ ಸ್ಟೇಟ್ ಫಂಡ್ ಇಂದ ಇದನ್ನ ಮಾಡಿದ್ದಾರೆ. ಏನಿಲ್ಲ, ಕೆಂಪಾಪುರ ಬಾರ್ಡರ್ ಅಲ್ಲಿ ನಮ್ಮ ಕರ್ನಾಟಕ ಬಾರ್ಡರ್ ಇದೆ. ಅಲ್ಲಿ ನಮ್ಮ ಕರ್ನಾಟಕಕ್ಕೆ ಸೇರಿದಂತಹ ಒಂದು ರಸ್ತೆಯನ್ನ ಆಂಧ್ರದವರು ಡೆವಲಪ್ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷಗಳ ಕಾಲ ಅದು ನಮ್ಮ ಕರ್ನಾಟಕದ್ದೇ ಅಂತ, ಈಗ ಬಂದು ಅವರು ನಮ್ದು ಅಂತ ಹೇಳ್ಬಿಟ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಒಂದು ಸ್ವಲ್ಪ ಏನಾದ್ರು ಆಕ್ಷನ್ ತಗೊಳ್ತಾರೆ. ಕರ್ನಾಟಕಕ್ಕೆ ಗಡಿಗೆ ಸೇರಿರುವಂತದ್ದು ಆಂಧ್ರ ಸರ್ಕಾರ ಅನುದಾನ ಕೊಡಲ್ಲ. ನಮ್ದೇ ಸರ್ಕಾರ ಇದ್ದು ನಾವು ಆಂಧ್ರ ಸರ್ಕಾರದಲ್ಲಿ ಅಥವಾ ಅವ್ರ ಗಡಿ ದಾಟಿ ನಾವೇನು ಡೆವಲಪ್ಮೆಂಟ್ ಮಾಡಕ್ ಆಗಲ್ಲ. ಕೆಲವೊಂದು ಸಂದರ್ಭ ಬಂದಾಗ, ಎಲ್ಲೋ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾಗ, ಹಾಸ್ಪಿಟಲ್ಸ್ಗೆ ದಾರಿ ಆದಾಗ, ಎಲ್ಲಾರ್ದು ದೃಷ್ಟಿಕೋನದಲ್ಲಿ ಮಾತ್ರ ಕನೆಕ್ಟಿಂಗ್ ರೋಡ್ಸ್ ಇವೆಲ್ಲ ಆಗುತ್ತೆ. ಸ್ಟೇಟ್ ಹೈವೇಸ್ ಇರ್ಲಿ, ನ್ಯಾಷನಲ್ ಹೈವೇಸ್ ಇರ್ಲಿ, ನಮ್ಗೆ ಒಂದು ಕೆಲಸ ಮಾಡೋದಕ್ಕೆ ಒಂದು ಇತಿಮಿತಿ ಇರುತ್ತೆ. ನಮ್ಗೆ ನಮ್ ಗಡಿವರೆಗೂ ಎಲ್ಲಿವರೆಗೂ ಕೆಲಸ ಮಾಡಕ್ಕಾಗತ್ತೆ ಅಷ್ಟೇ ನಾವು ಮಾಡ್ಬೇಕಾಗತ್ತೆ. ಅದನ್ನ ಮೀರಿ ನಮ್ಗೆ ಅನುದಾನ ಕೊಡಲ್ಲ. ನಾವು ಆಂಧ್ರ ತುಂಬಾ ವರ್ಸ್ಟ್ ಆಗಿದೆ, ನಾನ್ ಡೆವಲಪ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ ನಮ್ಗೆ ಅನುದಾನ ಸರ್ಕಾರದ ಯಾವುದೇ ಸರ್ಕಾರ ಇರ್ಲಿ ಅನುದಾನ ಕೊಡಲ್ಲ. ನಮ್ ಕ್ಷೇತ್ರ ಅವರಿಗೆ ಕನೆಕ್ಟಿಂಗ್ ರೋಡ್ಸ್ ಕೊಡೋದಕ್ಕೆ ನಮ್ಗೊಂದ್ ಗಡಿ ಇರುತ್ತೆ. ಆ ಗಡಿ ಇತಿಮಿತಿಯಲ್ಲೇ ನಾವು ಕೆಲಸ ಮಾಡ್ಬೇಕಾಗತ್ತೆ. ಇದು ನಮ್ ಕ್ಷೇತ್ರದಲ್ಲಿ ದಾರಿ ಆಂಧ್ರ ಅವರು ನಮ್ ಜಮೀನು ಕರ್ನಾಟಕ ಕಡೆ ಇರೋ ಜಮೀನೆಲ್ಲ ಅದು ರೆವೆನ್ಯೂ ಬೌಂಡ್ರೀಸ್ ಅವಶ್ಯಕತೆ ಇದೆ ಅನ್ಸುತ್ತೆ. ಇನ್ನು ಒಂದ್ಸತಿ ರೆವೆನ್ಯೂ ಬೌಂಡ್ರೀಸ್ ಏನು, ನಮ್ ವಿಲೇಜಸ್ ಏನು, ನಮ್ ದಾರಿ ಏನು, ನಮ್ ಸ್ಟೇಟ್ ಹೈವೇ ಏನು, ನಮ್ ಗಡಿ ಎಲ್ಲಿವರೆಗೂ ಇದೆ ಅಂತ ಅಂದ್ಬಿಟ್ಟು ರೆವೆನ್ಯೂ ಕ್ಲಾರಿಫಿಕೇಶನ್ಸ್ ಮಾಡ್ಬೋದು. ಆಂಧ್ರ ಅವರಿಗೆ ಕ್ಲಾರಿಫಿಕೇಶನ್ಸ್ ಕೊಡ್ಬೋದು. ನಮ್ ರೆವಿನ್ಯೂ ಗಡಿ ಇಲ್ಲಿದೆ,
ಈ ಗಡಿಯಿಂದ ನಮ್ದು, ಈ ವಿಲೇಜಸ್ ನಮ್ದು, ಈ ವ್ಯಾಪ್ತಿ ಒಳಗಡೆ ಬರುವಂತ ರೋಡ್ಸ್ ಇರ್ಬೋದು, ವ್ಯವಸಾಯ ಮಾಡುವಂತ ಜಮೀನ್ ಇರ್ಬೋದು ನಮ್ದು, ಇದು ಮೀರಿರುವಂತದ್ ನಿಮ್ದು. ಕನೆಕ್ಟಿಂಗ್ ರೋಡ್ಸು ಅಷ್ಟೇ, ನಮ್ಗೆ ನಮ್ ಸರ್ಕಾರ, ಕರ್ನಾಟಕ ಸರ್ಕಾರದಲ್ಲಿ ನಮ್ಗೆ ಒಂದ್ ಇತಿಮಿತಿ ಇರುತ್ತೆ. ನಮ್ ಗಡಿವರೆಗೂ ನಾವು ಮಾಡ್ಬೋದು, ಕರ್ನಾಟಕದ ಗಡಿವರೆಗೂ ಮಾತ್ರ ನಮಗ್ ಮಾಡೋದಕ್ಕೆ ಅವಕಾಶ ಇದೆ. ಯೂನಿವರ್ಸಿಟೀಸ್ ಇರ್ಲಿ, ಹಾಸ್ಪಿಟಲ್ಸ್ ಬರ್ಲಿ, ಕನೆಕ್ಟಿಂಗ್ ರೋಡ್ಸ್ ಕೊಡಬೇಕು. ಸ್ಟೇಟ್ ಹೈವೇ ಕೊಡಬೇಕು, ನ್ಯಾಷನಲ್ ಹೈವೇಸ್ಗೆ ನಾವು ಕನೆಕ್ಟಿಂಗ್ ರೋಡ್ಸ್ ಕೊಡ್ಬೇಕಾಗತ್ತೆ. ವಿದ್ಯಾರ್ಥಿಗಳ ದೃಷ್ಟಿಕೋನ ಇಟ್ಕೊಂಡು, ಆರೋಗ್ಯದ ದೃಷ್ಟಿಕೋನ ಇಟ್ಕೊಂಡು, ಈಗ ನಮ್ಮಲ್ಲಿ ಯಾಕೆ ಕನೆಕ್ಟಿವಿಟಿ ಕೊಡ್ತೀವಿ, ಇಲ್ಲಿಂದ ಹಾಸ್ಪಿಟಲ್ಗೆ ಎಷ್ಟೋ ಜನ ಹಾಸ್ಪಿಟಲ್, ನಮ್ಮ KGF ಜನರಲ್ ಹಾಸ್ಪಿಟಲ್ನ ತುಂಬಾ ಜನ ಉಪಯೋಗಿಸ್ಕೊತಾರೆ, ತುಂಬಾ ಜನ. ಅದು ಆರೋಗ್ಯ ದೃಷ್ಟಿಯಿಂದ ನಾವು ಯಾರನ್ನು ಬೇಡ ಅನ್ನಕ್ಕಾಗಲ್ಲ. ಬಟ್ ನಾವು ಕೆಂಪಾಪುರ ರೋಡ್ನು ಯಾಕೆ ಡೆವಲಪ್ ಮಾಡಿದೀವಿ, ಅದು ಆಂಧ್ರ ಗಡಿಗೆ, ಇದು ದ್ರಾವಿಡಿಯನ್ ಯೂನಿವರ್ಸಿಟಿಗೆ ಕನೆಕ್ಟಿಂಗ್ ರೋಡ್. ಇದು ಕನೆಕ್ಟಿಂಗ್ ರೋಡ್ KGF ಇಂದ ಬರ್ಬೋದು, ಬೇರೆ ಕಡೆ ಸ್ಟೇಟ್ಸ್ ಇಂದ ಬರುವಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತ ಮಾಡಿರೋದು. ಇದು ಬಹಳ ವರ್ಷದ ಮುಖಂಡರ ಬೇಡಿಕೆ ಆಗಿತ್ತು ಅವ್ರದ್ದು, ಒಂದ್ 10 ವರ್ಷದ ಬೇಡಿಕೆ ಆಗಿರುತ್ತೆ. ಬಟ್ ನೋಡಿದಾಗ ಈ ರಸ್ತೆ ಏನು ಅಷ್ಟು ಯೋಗ್ಯವಾಗೂ ಇಲ್ಲ. ಯೂನಿವರ್ಸಿಟಿಗೆ ದಾರಿ ಅಂತಾರೆ, ಏನು ದಾರಿ ಅಷ್ಟು ಚೆನ್ನಾಗಿಲ್ಲ. ಸೊ ಇದಾಗೋದ್ರಿಂದ ಒಂದು ಅನುಕೂಲ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. 1 ಕಿಲೋಮೀಟರ್ ಇಂಡಸ್ಟ್ರಿಯಲ್ ಹಬ್ ಬೇರೆ ಮಾಡ್ತಾ ಇದ್ದಾರೆ. 1 ಕಿಲೋಮೀಟರ್ ಇಂಡಸ್ಟ್ರಿಯಲ್ ಹಬ್ 2000 ಕೈಗಾಡಿ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದೆ, ಎಲ್ಲ ಸ್ಟಾರ್ಟ್ ಆಗೋಗಿದೆ. 1.25 ಕಿಲೋಮೀಟರ್ ನಾವು ಗಡಿಯಲ್ಲಿ ಇದ್ದೀವಿ. ಅಲ್ಲಿ